ಎಲ್ರಿಗೂ ನಮಸ್ಕಾರ. ಇವತ್ತು ಮೆಂತ್ಯ ಕಾಳು ಯೂಸ್ ಮಾಡಿ ಸೂಪರಾಗಿರೋದೊಂದು ಟೀ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಆ ಟೀ ಯಾವ ಥರ ಹೆಣ್ಮಕ್ಳಿಗೆ ಯೂಸ್ ಅಂದರೆ ತುಂಬ ಸೊಂಟ ನೋವು ಬಂದಾಗೆ ಈ ಟೀ ಮಾಡಿ ನೀವು ಕುಡಿದ್ಬಿಟ್ರೆ ಎಷ್ಟೋ ಸೊಂಟ ನೋವು ಕಡಿಮೆ ಆಗಿರುತ್ತೆ ನಿಮಗೆ. ಹೌದು, ತುಂಬ ಅದ್ಭುತವಾಗಿರುತ್ತೆ ಟೀ. ನೋಡಿ, ಇವಾಗ 1 ಕಪ್ಪು ನೀರು ಹಾಕ್ಕೊತೀನಿ. ನಾನು 1 ಕಪ್ಪು ನೀರು ಹಾಕಿದ್ದೀನಿ. 1 ಟೇಬಲ್ ಸ್ಪೂನು, ನೀವು ಒಬ್ಬರೇ ಕುಡಿಬೇಕಂದ್ರೆ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇಬ್ಬರು ಕುಡಿಬೇಕಂದ್ರೆ 1 ಟೇಬಲ್ ಸ್ಪೂನು ಮೆಂತ್ಯ ಕಾಳು ಹಾಕಬೇಕು. ನಾನಿದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಇದು ಮೆಂತ್ಯ ಕಾಳು ಇದು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಗ್ಯಾಸ್ ಮೇಲೆ ಇಕ್ಕೋಣ. ಇವಾಗ ನಾನು ಗ್ಯಾಸ್ ಮೇಲೆ ಇಕ್ಕಿದ್ದೀನಿ. ನೀವು ಅನ್ಕೋಬೋದು ಮೆಂತ್ಯ ಕಾಳಲ್ಲೂ ಟೀ ಮಾಡ್ಬೋದು. ತುಂಬ ಅದ್ಭುತವಾಗಿರುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಇದನ್ನು ಮಾತ್ರ. ಇದು ಚೆನ್ನಾಗಿ ಕುದಿಬೇಕು, ಮೆಂತ್ಯ ಕಾಳು ರಸ ಎಲ್ಲ ಬಿಡಬೇಕು. ಏನಿಲ್ಲ ಅಂದರೆ 1 ಕಪ್ ನೀರಲ್ಲಿ 3/4 ಕಪ್ ನೀರಾಗಿರಬೇಕು. ಕುದ್ದು 1/4 ಕಪ್ ಹೋಗಿರಬೇಕು. ನಾನು ತೋರಿಸ್ತೀನಿ, ಅದು ಒಂದು ಕಲರ್ ಚೇಂಜ್ ಆಗುತ್ತೆ, ಅದು ನೀರ್ದು ಅಲ್ಲೇವರೆಗೂ ಕುದಿಸ್ಬೇಕು. ಚೆನ್ನಾಗಿ ಕುದೀತಾ ಇದೆ. ನೋಡಿದ್ರೆ ಕಲರ್ ಹೆಂಗೆ ಕಾಣ್ತಾ ಇದೆ, ಸಕ್ಕದಾಗಿ ಕಾಣ್ತಾ ಇದೆ. ಲೈಟಾಗಿ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿದ್ರ, ಅದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನು ಟೀ ಪುಡಿ ಹಾಕಿದ್ದೀನಿ. 1 ಟೇಬಲ್ ಸ್ಪೂನು ಸಕ್ಕರೆ, 1/4 ಕಪ್ಪು ಹಾಲು. ಕಲರ್ ಕರೆಕ್ಟಾಗಿ ಬಂದಿದೆ. ನೋಡಿದ್ರೆ ಟೀ ಪುಡಿ ಹಾಕೋಣ. ಇವಾಗ ನಾವು ಮಾಮೂಲಿ ಟೀ ಮಾಡೋ ಥರನೇ ಇರುತ್ತೆ ಇದು. ತುಂಬ ನೋವುಗಳಿಗೆಲ್ಲ ತುಂಬ ಒಳ್ಳೆಯದು ಇದು. ಇವಾಗ ಟೀ ಪುಡಿ ಕುದೀತಾ ಇದೆ. ಇವಾಗ ನಾನು ಹಾಲು ಹಾಕ್ಕೊಡೋಣ, 1/4 ಕಪ್ಪು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಕುದಿಬೇಕಿದೆ. ಇವಾಗ ನಾವು ಸಕ್ಕರೆ ಹಾಕೋಣ. ನೀವು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ನಾನು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿರುತ್ತೆ ಈ ಟೀ ಮಾತ್ರ. ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ನಾವು ಈ ಟೀ ಕುಡಿದ್ಮೇಲೆ ಸಕ್ಕತ್ತಾಗಿರುತ್ತೆ. ಚೆನ್ನಾಗಿ ಕುದಿಬೇಕಿತ್ತು ಸ್ವಲ್ಪ. ಇವಾಗ ದೊಡ್ಡ ಕುದಿ ಬರ್ತಾ ಇದೆ. ಇವಾಗ ಆಫ್ ಮಾಡೋಣ ಗ್ಯಾಸ್ ಆಫ್ ಆಯಿತು. ಇವಾಗ ಟೀ ಸೋಸ್ಕೊಳೋದು ರೆಡಿಯಾಗಿದೆ. ಟೀ 1 ಗ್ಲಾಸ್ ಇಟ್ಕೊಂಡಿದ್ದೀನಿ, ಕಪ್ಪು ಟೀ ಸೋಸ್ತಾ ಇದ್ದೀನಿ ನೋಡಿ. ಅದ್ರ ಜೊತೆಲಿ ನೋಡಿದ್ರೆ ಸ್ನ್ಯಾಕ್ಸ್ ಇಟ್ಟಿದ್ದೀನಿ. ಸೂಪರಾಗಿರುತ್ತೆ ಇದು. ನೋಡಿದ್ರೆ ಹಲಸಿನ ಬೀಜ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಇದು ಟೀ. ವಾವ್, ಏನು ಸೂಪರ್ ಟೀ ಅಂತೀರ. ಇದು ಕುಡಿದು ನೀವು ನೋಡಬೇಕು, 1 ಟೈಮ್ ಮಾಡಿ ನೋಡಿ ನೀವು, ಸಕ್ಕದಾಗಿರುತ್ತೆ. ನಾನು ಟೇಸ್ಟ್ ಮಾಡಿ ನೋಡೋಣ. ಫಸ್ಟು ಟೇಸ್ಟ್ ಮಾಡ್ತೀನಿ ನಾನು. ವಾವ್, ಆ ಮೆಂತ್ಯ ಕಾಳ್ದು ಪರಿಮಳ ಸೂಪರು, ಸಕ್ಕದಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ಕುಡಿದು ನೋಡಿ. ಮನೇಲಿ ಎಲ್ಲರೂ ಕುಡಿಬೋದು ಇದು. ಬ್ಯಾಕ್ ನೋವು, ಸೊಂಟ ನೋವಂತೂ ನಿಜ ಹೇಳ್ಬೇಕಂದ್ರೆ ಅಷ್ಟು ಒಳ್ಳೆಯದಿದು. ಕುಡಿದ್ರೆ ಸೊಂಟ ನೋವು ತುಂಬ ಕಡಿಮೆ ಆಗುತ್ತೆ. ಕುಡಿದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ನೋಡಿರಿ.